ಜೀವನದಲ್ಲಿ ಜಿಗುಪ್ಸೆ ಬಂದ್ರೆ ಆ ಮಟ್ಟಕ್ಕೆ ಬರಬಹುದು. ಬದುಕೋದೇ ಬೇಡ ಅನ್ನಿಸ್ಬಿಡಬಹುದು. ಆಕೆಗೆ ಹಾಗೆ ಅನ್ನಿಸ್ತಾ ಅದಕ್ಕೆ ಕಾರಣ ಏನು? ಕಿಮ್ಸಲ್ಲಿ ಚಿಕಿತ್ಸೆ ತಗೋತಾ ಹೀಗೆ ಮಲಗಿರೋ ಈ ಹೆಣ್ಣು ಮಗಳ ಹೆಸರು ಗೋದಾವರಿ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅಂಕಲಗಿ ಗ್ರಾಮದವಳು ಅಂತಷ್ಟೇ ಆಕೆ ಹೇಳಿಕೊಂಡಿತ್ತು. ಆಕೆಗೆ ಅದೇನ್ ಸಮಸ್ಯೆ ಇತ್ತೋ ಏನು, ಜೀವ ಬಿಡಬೇಕು ಅಂತ ನಿರ್ಧರಿಸಿ ಧಾರವಾಡದ ಬೈಪಾಸ್ ಬಳಿ ಇರೋ ರೈಲ್ವೆ ಟ್ರ್ಯಾಕ್ಗೆ ಟ್ರೈನ್ ಬರ್ತಿದ್ದ ಹಾಗೆ ಹಾರಿಕೊಂಡಿದ್ಲು. ಆ ಟೈಮಲ್ಲಿ ರೈಲು ದಾಟೋದನ್ನ ಗೇಟಲ್ಲಿ ನಿಂತು ನೋಡ್ತಾ ಇದ್ದ ಜನ ಕಂಡಿದ್ರು. ಅಷ್ಟೇ, ಅವಳ ಜೀವ ಹೋಯ್ತು ಅಂದ್ಕೊಂಡ್ರು. ಟ್ರೈನ್ ಮುಂದೆ ಹೋಯ್ತು. ಅದೇನ್ ಪವಾಡನೋ ಏನು, ಆ ಹೆಣ್ಣು ಮಗಳು ಸತ್ತಿರ್ಲಿಲ್ಲ. ಟ್ರೈನ್ ಅವಳ ಒಂದು ಕಾಲಿನ ಮೇಲೆ ಹರಿದು ಹೋಗಿತ್ತಷ್ಟೇ. ಅದು ಕಟ್ಟಾಗಿ ಹಳಿಯ ಮೇಲೆ ಬಿದ್ದಿತ್ತು. ನಂತರ ಅಲ್ಲಿದ್ದ ಜನ ಓಡ್ಕೊಂಡ್ಬಂದು ಅವಳನ್ನ ಆಸ್ಪತ್ರೆಗೆ ಸಾಗಿಸಿದ್ರು. ಈಕೆ ಸತ್ತು ಬದುಕಿದ್ದಾಳೆ. ಆದ್ರೂ ಬದುಕಿನೆಡಗಿನ ನೋವಿನ ನೋಟ ಬದಲಾಗಿಲ್ಲ ಅನ್ನಿಸ್ತಿದೆ. ಯಾಕೆ ಸಾಯೋ ನಿರ್ಧಾರ ಮಾಡಿದ್ಲು ಅನ್ನೋದನ್ನ ಹೇಳ್ತಾ ಇಲ್ಲ. ಆದ್ರೆ ಇನ್ನೂ ಬದುಕಬೇಕು ಅನ್ನೋ ನಿರ್ಧಾರದ ಮಾತು ಅವಳ ಬಾಯಲ್ಲಿ ಬಂದಿಲ್ಲ. ಆದ್ರೆ ಆಯಸ್ಸು ಗಟ್ಟಿ ಇತ್ತು. ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ತಿದ್ದಾಳೆ. ಈ ಮಹಿಳೆಗೆ ಮನಃಶಾಸ್ತ್ರಜ್ಞರಿಂದ ಮಾನಸಿಕ ಸ್ಥೈರ್ಯ ತುಂಬಿಸಿ ಬದುಕಿನೆಡೆಗೆ ಖುಷಿಯಿಂದ ನಡೆಸೋ ಕೆಲಸವನ್ನ ಭಗವಂತ ಅಲ್ಲ, ಸುತ್ತಲಿನ ಜನರೇ ಮಾಡಬೇಕು ಅಲ್ವಾ? ಯಾವ ಸಮಸ್ಯೆಗೂ ಹತ್ಯೆ ಅಥವಾ ಆತ್ಮಹತ್ಯೆ ಉತ್ತರ ಅಲ್ಲ, ಅದು ಬದುಕನ್ನ ಇನ್ನಷ್ಟು ಜಟಿಲಗೊಳಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೇವೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.